ನಮಸ್ಕಾರ. ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನಲ್‌ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇನ್‌ಸ್ಟಂಟ್ ಆಗಿ ಮಾಡುವ ಒಂದು ಸಾರಿನ ರೆಸಿಪಿಯನ್ನ ತೋರಿಸ್ತಾ ಇದ್ದೇನೆ. ತುಂಬಾನೇ ಸುಲಭವಾಗಿರ್ತದೆ ಇದು. ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಇದನ್ನ ರೆಸಿಪಿ ಅನ್ನೋದಕ್ಕಿಂತ ಒಂದು ರೆಮಿಡಿ ಅಂತ ಕೂಡ ಹೇಳ್ಬೋದು. ಜ್ವರ ಎಲ್ಲ ಬಂದು ಬಾಯಿ ರುಚಿ ಕೆಟ್ಟಾಗ, ಅಜೀರ್ಣವಾದಾಗೆಲ್ಲ ಈ ರೆಸಿಪಿಯನ್ನ ಮಾಡಿ ಊಟ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಹಾಗಂತ ಆರೋಗ್ಯವಾಗಿದ್ದಾಗ ಮಾಡಬಾರ್ದಂತೇನೂ ಇಲ್ಲ. ಆಗಾಗ ಮಾಡಿ ಊಟ ಮಾಡೋದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಬನ್ನಿ. ಒಂದು ಪಾತ್ರೆಯಲ್ಲಿ ಒಂದು 3/4 ಲೀಟರ್ ಆಗುವಷ್ಟು ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ನಂತರ ಒಂದು ಅರ್ಧ 3/4 ಕಪ್ ಆಗುವಷ್ಟು ಬೆಲ್ಲವನ್ನ ಹಾಕಿದ್ದೇನೆ. ಬೆಲ್ಲ ಸ್ವಲ್ಪ ಜಾಸ್ತಿಯಾಗಿ ಹಾಕಿದಾಗ ರೆಸಿಪಿ ತುಂಬಾನೇ ಚೆನ್ನಾಗಿ ಬರ್ತದೆ. ನಂತರ ಕರಿಬೇವಿನ ಸೊಪ್ಪನ್ನ ಹಾಕಿದ್ದೇನೆ. ಶುದ್ಧವಾದ ಅರಿಶಿಣವನ್ನ ಹಾಕ್ತಾ ಇದ್ದೇನೆ. ಇದು ನಮ್ಮಲ್ಲಿಯೇ ಬೆಳೆದ ಅರಿಶಿಣವನ್ನ ಪೌಡರ್ ಮಾಡಿರೋದು. ಈ ನೀರನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಜೊತೆಗೆ ಉಪ್ಪನ್ನು ಕೂಡ ಈಗಲೇ ಹಾಕಿ ನೀರನ್ನ ಕುದಿಲಿಕ್ಕೆ ಬಿಡ್ತೇನೆ. ಈ ರೆಸಿಪಿ ಮಾಡ್ಲಿಕ್ಕೆ ಬೇಕಾಗಿದ್ದ ಟೈಮ್ ಅಷ್ಟೇ. ನೀರು ಕುದಿ ಬಂದ್ರೆ ಮತ್ತೆ 1-2 ನಿಮಿಷದಲ್ಲಿ ನಮ್ಮ ರೆಸಿಪಿ ರೆಡಿ ಆಗ್ತದೆ. ಈಗ ಒಂದು ಒಗ್ಗರಣೆ ಪಾತ್ರದಲ್ಲಿ 1 ಟೀ ಚಮಚ ಆಗುವಷ್ಟು ಜೀರಿಗೆ, ಒಂದು 3/4 ಟೀ ಚಮಚ ಆಗುವಷ್ಟು ಕಾಳು ಮೆಣಸನ್ನ ಹಾಕಿದ್ದೇನೆ. ಇದನ್ನ ಚೆನ್ನಾಗಿ ಗರಿ ಗರಿ ಆಗೋ ತನಕ ಹುರಿದ್ಕೊಳ್ಬೇಕು. ಜೀರಿಗೆ ಎಲ್ಲ ಚಟಪಟ ಅಂತದೆ ಅಲ್ಲಿ ತನಕ ಹುರಿದು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ನಾನೊಂದು ಕುಟ್ಟುವ ಪಾತ್ರೆಯಲ್ಲಿ ಇದನ್ನ ಹಾಕಿ ಚೆನ್ನಾಗಿ ಕುಟ್ಕೊಳ್ತೇನೆ. ಜಾಸ್ತಿ ಮಾಡೋದಾದ್ರೆ ಮಿಕ್ಸಿ ಜಾರಲ್ಲಿ ಹಾಕ್ಬೋದು. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇರೋದ್ರಿಂದ ಕುಟ್ಟಾಣಿಯಲ್ಲಿ ಕುಟ್ಟಿ ಪೌಡ್ರನ್ನ ಮಾಡ್ಕೊಳ್ತೇನೆ. ಕಾಳುಮೆಣಸಿನ ಬದಲಿಗೆ ನೀವು ಶುಂಠಿಯನ್ನು ಕೂಡ ಹಾಕ್ಬೋದು. ಕಾಳುಮೆಣಸು ಕೂಡ ಜೀರ್ಣಶಕ್ತಿಗೆಲ್ಲ ತುಂಬಾನೇ ಒಳ್ಳೆಯದು. ಜೀರಿಗೆ ಕೂಡ ತುಂಬಾನೇ ಚೆನ್ನಾಗಾಗ್ತದೆ ಇದಕ್ಕೆ ಹಾಕಿದಾಗ. ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಬೆಲ್ಲ ಎಲ್ಲ ಕರಗಿದೆ. ಈಗ ಇದಕ್ಕೆ ಪುಡಿ ಮಾಡಿಟ್ಟಿರುವ ಕಾಳುಮೆಣಸು ಜೀರಿಗೆ ಪುಡಿಯನ್ನ ಹಾಕೊಳ್ತಾ ಇದ್ದೇನೆ. ಮತ್ತೆ ಒಂದು 2 ನಿಮಿಷ ಚೆನ್ನಾಗಿ ಕುದಿ ಬಂದ್ರೆ ಸಾರು ರೆಡಿ ಆಗ್ತದೆ. ಇಷ್ಟಾದ್ರೆ ಸಾರು ಆಗಿಲ್ಲ. ಇದು ಇನ್ನೇ ಒಂದು ಸ್ವಲ್ಪ ಪ್ರೊಸೀಜರ್ ಇದೆ. ಇದಕ್ಕೆ ಒಂದು ಒಗ್ಗರಣೆಯನ್ನ ಮಾಡಬೇಕು. ಒಗ್ಗರಣೆ ಸೌಟನ್ನ ಬಿಸಿಗಿಟ್ಟು ಅದರಲ್ಲಿ ತುಪ್ಪವನ್ನ ಹಾಕೊಳ್ತಾ ಇದ್ದೇನೆ. ತುಪ್ಪ ಬಿಸಿಯಾದ ಮೇಲೆ ಸ್ವಲ್ಪ ಸಾಸಿವೆ ಮತ್ತೆ ಸ್ವಲ್ಪ ಜೀರಿಗೆಯನ್ನ ಹಾಕೊಳ್ತಾ ಇದ್ದೇನೆ. ಈ ರೆಸಿಪಿ ತುಂಬಾನೇ ಒಳ್ಳೆಯದು. ಯಾವ ಕಾರಣದಿಂದ ಅಂದ್ರೆ ನಾವು ಇದಕ್ಕೆ ಲಿಂಬೆ ಹಣ್ಣನ್ನ ಬಳಸ್ತೇವೆ. ಲಿಂಬೆ ಹಣ್ಣು ವಿಟಮಿನ್ ಸಿ ಹೇರಳವಾಗಿರ್ತದೆ. ಅಜೀರ್ಣವೆಲ್ಲ ಆದಾಗ ಬೇಗನೆ ಅದು ಜೀರ್ಣ ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಬಾಯಿ ರುಚಿ ಹೋದಾಗ ಬಾಯಿ ರುಚಿ ವಾಪಸ್ ಬರ್ತದೆ. ಹಾಗೆ ದೇಹದಲ್ಲಿ ಯಾವುದೇ ಗಂಟುಗಳಿದ್ರೂ ಕೂಡ ಅದನ್ನ ಕರಗಿಸುವ ಶಕ್ತಿ ಲಿಂಬೆ ಹಣ್ಣಿನಲ್ಲಿ ಇದೆ. ಹಾಗಾಗಿ ಆಗಾಗ ನಾವು ಲಿಂಬೆ ಹಣ್ಣನ್ನ ಬಳಸಬೇಕು. ಈ ರೆಸಿಪಿಯನ್ನ ಬಾಣಂತಿಯರಿಗೂ ಕೂಡ ಮಾಡಿ ಕೊಡ್ತಾರೆ ನಮ್ಮ ಕಡೆ. ಬಾಣಂತಿ ಸಾರು ಅಂತ ಕೂಡ ಇದನ್ನ ಕರೀತಾರೆ. ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಅಂದ ನಂತರ ಒಣಮೆಣಸು ಕರಿಬೇವಿನ ಸೊಪ್ಪನ್ನ ಹಾಕಿ ಒಗ್ಗರಣೆಯನ್ನ ಸಾರಿಗೆ ಹಾಕಿ ಮುಚ್ಚಿಟ್ಟು ಕೊನೆಯಲ್ಲಿ ಲಿಂಬೆ ಹಣ್ಣಿನ ರಸವನ್ನ ಹಾಕೊಳ್ತಾ ಇದ್ದೇನೆ. ನಾನಿಲ್ಲಿ 1.5 ಲಿಂಬೆ ಹಣ್ಣನ್ನ ಬಳಸ್ತಾ ಇದ್ದೇನೆ. ಲಿಂಬೆ ಹಣ್ಣು ಎಷ್ಟು ಬೇಕೋ ನಿಮಗೆ ಸರಿಯಾಗಿ ಹುಳಿ ಆಗುವಷ್ಟು ಹಾಕೊಳ್ಬಹುದು. ತುಂಬಾನೇ ಚೆನ್ನಾಗಾಗ್ತದೆ. ಲಿಂಬೆ ಹಣ್ಣಿನ ಪರಿಮಳದೊಂದಿಗೆ ಈ ಸಾರನ್ನ ಹಾಕಿ ಊಟ ಮಾಡ್ಲಿಕ್ಕೆ ಚೆನ್ನಾಗಾಗ್ತದೆ. ಅನ್ನದ ಜೊತೆ ಊಟ ಮಾಡ್ಬೋದು ಅಥವಾ ಹಾಗೆ ಸೂಪ್ ರೀತಿಯಲ್ಲಿ ಕೂಡ ಇದನ್ನ ಸೇವಿಸಬಹುದು. ಆರೋಗ್ಯಕರವಾದ ಈ ಒಂದು ಲಿಂಬೆ ಹಣ್ಣಿನ ಸಾರಿನ ರೆಸಿಪಿ ನಿಮ್ಗೆಲ್ಲ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.